ವಿರಾಜಪೇಟೆ ಸಮೀಪದ ಕದನೂರು ಅರಣ್ಯ ಇಲಾಖೆಯ ಸಾಮಾಜಿಕ ಅರಣ್ಯ ನರ್ಸರಿ ಇರುವ ಸ್ಥಳಕ್ಕೆ ಪ್ರಸಕ್ತ ಸಾಲಿನಲ್ಲಿ 4ನೇ ಬಾರಿ ಆವರಿಸಿದ ಪ್ರವಾಹ ನೀರು ನಿಂತು ಅಂದಾಜು 35,000ದಷ್ಟು ಹಣ್ಣಿನ ಗಿಡ ಮತ್ತು ಇತರ ಕಾಡು ಮರಗಳ ಗಿಡಗಳು ಕೊಳೆತು ನಾಶವಾಗಿ ನಷ್ಟ ಸಂಭವಿಸಿದೆ. ವಿರಾಜಪೇಟೆಯ ವಲಯ ಅರಣ್ಯ ಇಲಾಖೆಯ ನಡು ತೋಪುವಿನಲ್ಲಿರುವ ನರ್ಸರಿಯಲ್ಲಿ ಸೀಬೆ, ನೇರಳೆ, ನೆಲ್ಲಿ, ನಿಂಬೆ, ಕೈಹುಳಿಯಂತಹ ಹಲವು ಬಗೆಯ ಹಣ್ಣಿನ ಗಿಡಗಳು ಮತ್ತು ಕಾಡು ಮರಗಳ ಗಿಡಗಳು ಸರ್ಕಾರಿ ರಿಯಾಯಿತಿ 3 ರು ಮತ್ತು 6 ರು ದರದಲ್ಲಿ ರೈತರಿಗೆ ವಿತರಣೆ ಮಾಡಲಾಗುತ್ತಿತ್ತು. ಈ ಸಾಲಿನಲ್ಲಿ ಸುಮಾರು 55,000 ಗಿಡಗಳನ್ನು ಬೆಳೆಸಿ ಪೋಷಿಸಲಾಗಿತ್ತು. ಅದರಲ್ಲಿ ಅಂದಾಜು 25,000 ಗಿಡಗಳು ಈವರೆಗೆ ವಿತರಣೆಯಾಗಿದ್ದು, ಉಳಿದಂತೆ ಅಂದಾಜು 35,000 ಗಿಡಗಳು ಇದೀಗ ಈ ಸಾಲಿನ ನರ್ಸರಿ ಇರುವ ಸ್ಥಳಕ್ಕೆ ಪ್ರವಾಹ ಬಂದ ನೀರು ಆವರಿಸಿ ನೀರು ನಿಂತು ಕೊಳೆತು ಬಹುತೇಕ ಗಿಡಗಳು ನಾಶವಾಗಿದ್ದು, ಅಪಾರ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ ಎಂದು ವಲಯ ಅರಣ್ಯ ಅಧಿಕಾರಿ ಎಂ ನಿವೇದಿತಾ ಹಾಗೂ ಉಪವಲಯ ಅರಣ್ಯಾಧಿಕಾರಿ ಕೆಇ ಹಮೀದ್ ಮಾಹಿತಿ ನೀಡಿದ್ದಾರೆ.